ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ವೈಎಂಐ ಮಲ್ಲಪ್ಪ ಜೋತಾವರ್. ಮಾನವ ಹಕ್ಕುಗಳ ಉಲ್ಲಂಘನೆ ಯಾರಿಂದ, ಯಾವಾಗ, ಎಲ್ಲಿ ಅನ್ನೋದನ್ನು ಮಾನವ ಹಕ್ಕುಗಳ ನಮ್ಮ ಏನಪ್ಪ ಇವತ್ತಿನ ಅಧ್ಯಕ್ಷರಾದಂಥ ಟಿ ಶ್ಯಾಮ್ ಭಟ್ರು ಹೇಳ್ತಾ ಹೋಗ್ತಾ ಇದ್ದಾರೆ. 23,566 ಪ್ರಕರಣಗಳು ದಾಖಲಾಗ್ಯಾವ. ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ಯದಾವ. ಯಾರಿಂದ ಆಗ್ಯಾವ? ಪೊಲೀಸ್ ಇಲಾಖೆಯಿಂದ, ಮತ್ತು ಯಾರಿಂದ? ಆರೋಗ್ಯ ಇಲಾಖೆಯಿಂದ, ಮತ್ತು ಯಾರಿಂದ? ಗ್ರಾಮೀಣ ಪ್ರದೇಶದಲ್ಲಿ ಈ ಪಂಚಾಯಿತಿಗಳಿಂದ. ಯಾಕೆ ಇಲ್ಲೇ ಹಾಕೋದು, ಉಳಿದ ಕಡೆ ಯಾಕಾಗಲಿಲ್ಲ? ಪೊಲೀಸ್ ಇಲಾಖೆ ಸಹಜದ. ಪೊಲೀಸರು ಯಾವಾಗಲೂ ಖೈದಿಯನ್ನು ಮಾತಾಡಿಸ್ಬೇಕಾದ್ರೆ ಅವ್ರದ್ದೇ ಆದ ಭಾಷೆನ ಬಳಸ್ತಾರಿಲ್ಲ. ಬೆದರಿಕೆ ಹಾಕ್ತಾರೆ, ಕ್ಯಾಂಗನ್ಲಿ ನೋಡ್ತಾರೆ, ಮತ್ತೇನೋ ಮಾಡ್ತಾರೆ, ಹೆಚ್ಚು ಬಡದು ತೆಗಿತಾರೆ. ಆ ಬಡದು ಹೆಂಗೆ ಇರ್ತದಪ್ಪ ಅಂದ್ರೆ ಒಂದು ಜನ ಬಡದಂಗೆ ಇರ್ತದೆ, ಅದು ಬಿಟ್ಟು ಮತ್ತೇನಿಲ್ಲ. ಎಲ್ಲ ಸ್ಟೇಷನ್ಗಳಿಗೆ ನಡೆಯುವಂಥದ್ದು ಸಾಮಾನ್ಯವಾಗಿ. ಯಾರು ಬೇಕಾದ್ರೆ ಇವತ್ತು PSI ಇರ್ಬೋದು, ಪೊಲೀಸರು ಇರ್ಬೋದು, SP ಇರ್ಬೋದು, ಮತ್ತವ್ರು ಇರ್ಬೋದು, ಅವರು ತಟ್ಟಿ ಹೇಳಿ ಯಾವ್ದು ಪರ ಇದು ಮಾಡೋದಿಲ್ಲ, ಮ್ಯಾನ್ ಹ್ಯಾಂಡಲ್ ಮಾಡೋದಿಲ್ಲ ನಾವು ಅಂತೇಳಿ. ಹೀಗಾಗಿ ಅಲ್ಲೇ ಪಾಪ ನಿರಪರಾಧಿ ಸಹಿತ ಕೆಲವೊಮ್ಮೆ ಹೊಡೆತ ತಿನ್ನುವಂಥ ಪರಿಸ್ಥಿತಿಗಳು ಬರ್ತಾಯಿದ್ದಾವೆ. ಅಲ್ಲಿ ಹೆಚ್ಚಿಗೆ ಆಗ್ತದೆ. ಹೀಗಾಗಿ ಅಲ್ಲಿ ಯಾರ ಮೇಲೆ ಅನ್ಯಾಯ ಆಗಿದ್ರು ಅವ್ರು ಮಾನವ ಹಕ್ಕಕ್ಕೆ ತಮ್ಮ ದೂರನ್ನು ದಾಖಲೆ ಮಾಡ್ತಾರೆ. ನಮ್ಗೆ ಹಿಂಗೆ ಆಗಿದ್ರೆ ಇಲ್ಲೇ ವಿಶೇಷ ಪೊಲೀಸ್ ಠಾಣೆಗಳ ಮೇಲೆ ಸಾಕಷ್ಟು ಅಲ್ಲಿ ಅಧಿಕಾರಿಗಳ ಮೇಲೆ ಈ ಒಂದು ಏನಪ್ಪ ಅಂದ್ರೆ ದೂರುಗಳಾಗ್ತವೆ. ಅದು ಆನ್ಲೈನ್ ಮೇಲೆ ಆಗಿದೆ ಇವತ್ತು. ಹೀಗಾಗಿ ಎಲ್ಲ ಕಡೆ ನಂತರ ಬರುವಂಥದ್ದು ಯಾವುದಪ್ಪ ಇದು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆನೂ ಹೋಗ್ಯದ್ರಿ. ಸರ್ಕಾರದವಾಗ ಹೋಗ್ರಿ, ಮತ್ತೆಲ್ಲ ಹೋಗ್ರಿ, ಸರಿಯಾಗಿ ಹ್ಯಾಂಡಲ್ ಮಾಡಲಾರ್ದಕ್ಕೆ ಇವತ್ತು ಈವನ್ ಡಾಕ್ಟರ್ಗಳ ವಿಷಯದ ಮಿಸ್ಟೇಕ್ಸ್ ಅದಾವಿಲ್ಲ ಅಂತಲ್ಲ. ಅವರು ಮನುಷ್ಯರಲ್ರಿ, ದನದೋ ಮತ್ತೆ ಕಾರಣಕ್ಕೂ ಅಥವಾ ನಿರ್ಲಕ್ಷ್ಯತನದಿಂದ ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಅನೇಕ ಸಾವು ನೋವುಗಳಿಗೆಲ್ಲಷ್ಟು ಹೋಗಿಬಿಡ್ತಿರ್ತಾವೆ. ಹೀಗಾಗಿ ಅವ್ರ ಮೇಲೂ ಡಾಕ್ಟರ್ ಮೇಲೆ, ದವಾಖಾನೆಗಳ ಮೇಲೆ, ಅಂದರೆ ಆಸ್ಪತ್ರೆಗಳ ಮೇಲೆ, ಅಲ್ಲಿ ವ್ಯವಸ್ಥೆಗಳ ಮೇಲೆ, ಯಾಕೆ ಅದರಲ್ಲೂ ಸಾರ್ವಜನಿಕ ಇವೇನು ದವಾಖಾನೆಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ, ಅಲ್ಲಿಂದ ಭಾಳ ಏನಪ್ಪ ಭಾಳ ಹೊಲಸದಂಥ ಭಾಳ ಏನದು ಹೇಳುವಂಥದ್ದಿಲ್ಲ. ಕೆಲವು ಎಲ್ಲೂ ಇರ್ಬೋದು ಎಕ್ಸೆಪ್ಷನ್ಸ್, ವಿಶೇಷ ಎಲ್ಲ ಕಡೆ ಅದೇ ರೀತಿ. ಮತ್ತು ಪ್ರೈವೇಟ್ದಲ್ಲಂತೂ ದುಡ್ಡು ಬೆಳೆತಿದ್ರಿಂದಾಗೆ ಸ್ವಚ್ಛ ಇರ್ತದೆ, ಬಟ್ ಬಡವ ಅಲ್ಲಿ ಬದುಕೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅನೇಕ ಸಲ ಏನಾಗ್ತದಪ್ಪ ಅಂದರೆ ದುಡ್ಡು ಕೊಡಲಾರ್ದಕ್ಕೆ, ನೀಗಲಾರ್ದಕ್ಕೋ, ಮತ್ತೆ ಅವು ಕಾರಣಕ್ಕೋ, ದುಡ್ಡು ಕೊಡ್ಲಿಕ್ಕೆ ಆಗಲಾರ್ದಕ್ಕೆ ಅಲ್ಲಿ ಹೋಗೋದಿಲ್ಲ. ಮಧ್ಯದಾಗಿ ಒಂದಿನ ಹೋದ ಸಹಿತ ಕೊಡ್ಲಿಕ್ಕೆ ಆಗಲಾರ್ದು ಸಹಿತ ಕೆಲವೊಮ್ಮೆ ತ್ರಾಸುಗಳಾಗ್ತಾವೆ. ಅಂಥ ಸಂದರ್ಭದಲ್ಲೇ ದುಡ್ಡು ಇಲ್ಲದಂಥವ್ರಾಗಿರ್ಬೋದು, ದುಡ್ಡಿದ್ದವರಾಗಿರ್ಬೋದು, ಕೆಲವೊಮ್ಮೆ ದುಡ್ಡಿದ್ದು ಸಹಿತ ಕೆಲವೊಂದು ಜನ ಏನೋ ಪೆಟ್ಟು ತಿಂತಾರೆ, ಅದರಿಂದ ಏನೋ ಆರೋಗ್ಯಕ್ಕೆ ಹಾನಿ ಆಗ್ತದೆ, ಬಟ್ ಜೀವ ಹೋಗ್ತಾವೆ. ಅಂಥ ಸಂದರ್ಭದಲ್ಲ ಇದು ಸಹಿತ ದೂರುಗಳು ಹೋಗ್ತಾ ಇರ್ತಾವೆ. ಇಲ್ಲ ನಮಗೆ ಹಿಂಗೆ ಅನ್ಯಾಯ ಐತ್ರಪ್ಪ, ಇಂಥ ಡಾಕ್ಟ್ರಿಂದ ಸರಿಯಾದ ಟೈಮ್ಗೆ ನಮಗೆ ಟ್ರೀಟ್ ಮಾಡಲಿಲ್ಲ, ನಮಗೆ ಸಮೀಪ ಬರಲಿಲ್ಲ, ಒಳ್ಳೆಯ ಗುಳಿಗೆಗಳು ಬರಲಿಲ್ಲ, ಯಾವುದೋ ಬರೆದ್ರು, ಡೇಟ್ ಬಾರ ಅಂತ ಗುಳಿಗೆ ಕೊಟ್ಟರು, ಔಷಧ ಕೊಟ್ಟರು, ಹಿಂಗೆಲ್ಲ ಆರೋಪ 1, 2, 3, 4 ಹೀಗಾಗಿ ಅವರು ಆರೋಪಗಳು ಬರ್ತಾ ಇರ್ತಾವೆ. ನಂತರದಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿಗಳಂತ ಇವತ್ತು ಭ್ರಷ್ಟಾಚಾರದ ಗೂಡುಗಳಾದಂಗೆ ಹೋಗಿಬಿಟ್ಟಿದ್ದಾವೆ. ರೋಡ ಆಗೈತೆ ಅಂತ ರೆಕಾರ್ಡ್ ಮಾಡಿರ್ತಾರೆ, ಅಲ್ಲಿ ರೋಡ ಇರೋದಿಲ್ಲ, ಗಾಯಬ್. ಇದೆಲ್ಲ ಕಡೆ ಇದ್ರೆ ಬರೀ ಅಲ್ಲಿ ಅಷ್ಟೇ ಅಲ್ಲ, ಈವನ್ ನಮ್ಮಲ್ಲೂ ಈ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ದುಡ್ಡು ಹಿಡಿದ್ರಲ್ಲಿ ಸಾಕಷ್ಟು ನಮ್ಮ ಮುನ್ಸಿಪಾಲಿಟಿಗಳಿರ್ಬೋದು, ನಮ್ಮ ನಗರಸಭೆಗಳಿರ್ಬೋದು, ಅಥವಾ ನಮ್ಮ ದೊಡ್ಡ ಪಾಲಿಕೆಗಳಿರ್ಬೋದು, ಎಲ್ಲ ಕಡೆಯೂ ಇದೆ. ಇಂಥ ಸಂದರ್ಭದಲ್ಲಿ ಇವಕ್ಕೆಲ್ಲ ದೂರ ಕೆಲಸ ಆಗಿಲ್ಲ, ಹಿಂಗೆ ಮಾಡಿದ್ದಾರೆ ಅಂತೇಳಿ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾನವ ಹಕ್ಕುಗಳ ಇವೆಲ್ಲ ಉಲ್ಲಂಘನೆ ಆಗಿದ್ದಾವೆ. ರೋಡ್ ಆಗಿಲ್ಲ, ಸುಳ್ಳು ಹೇಳ್ತಾರೆ, ರೆಕಾರ್ಡ್ ತೋರಿಸ್ತಾರೆ ಅಂಥೇಳಿ. ರೆಕಾರ್ಡ್ದಲ್ಲಿ ಇರ್ತಾವ್ರು ಕರೆಕ್ಟ್ ಆದ್ರೆ ಹೋಗಿ ನೋಡಿದಾಗ ಅಲ್ಲಿ ಪ್ರತ್ಯಕ್ಷ ಇರೋದೇ ಇಲ್ಲ. ಇಂಥವು ಪ್ರಕರಣಗಳು ಸಾಕಷ್ಟು ಆಗ್ಯಾವ. ಈ ಎಲ್ಲ ಹಿನ್ನೆಲೆಯಲ್ಲೇ ಒಟ್ಟು ಇಲ್ಲಿವರೆಗೆ ಏನಪ್ಪ ಅಂದ್ರೆ ನೋಂದಣಿ ಆದಂಥ ಈ ಒಂದು ಮಾನವ ಹಕ್ಕುಗಳ ಕೇಸ್ಗಳು 2021ರಿಂದ ಇಲ್ಲಿವರೆಗೆ 23,566 ಕೇಸ್ಗಳನ್ನು ದಾಖಲೆ ಆಗ್ಯಾವ. ಅದರಲ್ಲೇ ವಿಲೇವಾರಿ ಅದು ಅಂದ್ರೆ ಮುಗಿದಿದ್ದು 11,514 ಅಷ್ಟೇ ಮುಗಿದ್ದವು. ಇನ್ನು ಭಾಗ್ಯ ಪ್ರಕರಣ 12,045 ಇನ್ನು ಭಾಗ್ಯ ಪ್ರಕರಣಗಳು ಇನ್ನು ಮುಗಿದಿಲ್ಲ, ಮುಂದುವರಿತಾ ಇದ್ದಾವೆ. ಇನ್ನು ಇದನ್ನು ಪರಿಹಾರ ಎಷ್ಟು ಮಂದಿಗೆ ಆಗಿದೆಪ್ಪ ಅಂದ್ರೆ ಇಲ್ಲಿವರೆಗೆ ಒಟ್ಟು 2.40 ಕೋಟಿ ರೂಪಾಯಿ ಪರಿಹಾರ ಸಿಕ್ಕದ. ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರು ಸುಳ್ಳು ಹೇಳಿದಾರೆ, ಯಾರು ಭ್ರಷ್ಟರಾಗಿದ್ದಾರೆ, ಅವ್ರ ಕಡೆಯಿಂದ ಕೆಲವೊಂದು ದುಡ್ಡು ವಸೂಲು ಆಗಿದೆ, ಅದು ಜೀವಕ್ಕೆ ಅಪಾಯದಲ್ಲೇ. ಒಟ್ಟಿನಲ್ಲಿ ಇಲ್ಲಿವರೆಗೆ 2.40 ಕೋಟಿ ರೂಪಾಯಿ ಆಗಿದೆ. ಅದರಲ್ಲೂ ಏನಪ್ಪ ಅಂದ್ರೆ ಈ ಒಂದು 30 ಕೇಸ್ಗಳಲ್ಲಿ ಸಂತ್ರಸ್ತರಿಗೆ ಪರಿಹಾರ ಸಿಗೋದು, 30 ಮಂದಿಗೆ ಅಥವಾ 30 ಕೇಸ್ಗಳಲ್ಲಿ. ಇವೆಲ್ಲವೂ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಅವರ ಒಂದು ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಅದರ ಮೇಲೆ ಬಿಡುಗಡೆ ಮಾಡಿದಂಥ ರೆಕಾರ್ಡ್ಗಳಲ್ಲಿ ದಾಖಲಾಗಿದ್ದಾವೆ. ಅಂದ್ರೆ ಕಳೆದ 21ರಿಂದ 24ರವರೆಗೆ ಈ ರೀತಿಯಾಗಿ ನಡೆದಂಥದ್ದು ಆಗಿದ್ದಾವೆ. ಅದೇ ಕಾಲಕ್ಕೆ ಲಾಸ್ಟ್ ನವಂಬರ್ದಿಂದ 23 ನವಂಬರ್ದಿಂದ ಇಲ್ಲಿವರೆಗೆ ನವಂಬರ್ವರೆಗೆ 10,209 ಪ್ರಕರಣಗಳು ದಾಖಲಾಗ್ಯಾವ. ಅದರಾಗ 7,180 ಪ್ರಕರಣಗಳು ವಿಲೇವಾರಿ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ.
ಅಂದರೆ ಒಟ್ಟಿನಲ್ಲೇ ಇವೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಮಾನವನ ಬದುಕಿಗೆ ತೊಂದರೆ ಕೊಡುತ್ತಿರುವಂಥ ಘಟನೆಗಳಾದಾಗ ಸಹಜವಾಗಿನ ದೂರು ದಾಖಲಿಸುವಂಥ ಒಂದು ವ್ಯವಸ್ಥೆ ಮಾನವ ಹಕ್ಕುಗಳು ಆಯೋಗದ ಆ ಆಯೋಗದ ಮುಂದೆ ಜನ ಹೋಗೋದು ತಮಗಾದ ಅನ್ಯಾಯ ತಮ್ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾರೆ ಅದರ ಬದಲಾಗಿ ಅಥವಾ ಕೆಲಸವನ್ನು ಮಾಡ್ತಾರೆ ಸಾರ್ವಜನಿಕ ದುಡ್ಡನ್ನು ಪೋಲ್ ಮಾಡುವಂಥದ್ದು ಇವುಗಳ ಬಗ್ಗೆ ಏನಾದರೂ ನಮಗಿದ್ದಪ್ಪ ಅಂದರೆ ಇದು ಹೋಗುವಂಥದ್ದು ಕೆಲವೊಮ್ಮೆ ತನಿಖಾ ಸಂಸ್ಥೆಗಳು ಹೋಗ್ತಾರೆ ಇನ್ನು ಕೆಲವು ಮಾನವ ಹಕ್ಕಿಗೆ ಹೋಗ್ತಾರೆ ಅಂದರೆ ಮನುಷ್ಯನಿಗೆ ಪೆಟ್ಟು ಬೀಳ್ತಿದ್ರೆ ಅಲ್ಲಿ ಸಾರ್ವಜನಿಕವಾಗಿ ಪೆಟ್ಟು ಬೀಳ್ತಿದ್ರೆ ಸಾರ್ವಜನಿಕ ಅಪಾಯ ಆಗ್ತಿತ್ತಪ್ಪ ಅಂದರೆ ಅಂಥ ಸಂದರ್ಭದಲ್ಲೇ ವಿಶೇಷವಾಗಿ ಜಾಗೃತಿ ಜನ ಈ ಒಂದು ನಮ್ಮ ರಾಜ್ಯದ ಇರ್ಬೋದು ರಾಷ್ಟ್ರಮಟ್ಟದಿರ್ಬೋದು ಮಾನವ ಹಕ್ಕುಗಳ ಒಂದು ಏನು ವ್ಯವಸ್ಥೆ ಅದ ಆಯೋಗ ಏನದ ಅದಕ್ಕೆ ತಮ್ಮ ದೂರು ಸಲ್ಲಿಸುವಂಥದ್ದು ನಡೀತಾ ಬಂದದ್ದು ಈ ದಿಶೆಯಲ್ಲೇ ಒಂದಿಷ್ಟು ಒಳ್ಳೆಯ ಕೆಲಸವನ್ನು ಮಾನವ ಹಕ್ಕುಗಳು ಸಂಘಟನೆ ಮಾಡಿದೆ. ಬಟ್ ಇನ್ನು ಕೆಲವು ಕಡೆ ಏನಾಗ್ತದಪ್ಪ ಅಂದ್ರೆ ಕೆಲವೊಮ್ಮೆ ಅದು ದಾಖಲಿಸಿ ಹೋಗೋದಿಲ್ಲ ಮತ್ತೇನೂ ಆಗೋದಿಲ್ಲ ಅಥವಾ ಅಲ್ಲಿ ವ್ಯವಸ್ಥೆ ಕೆಲವು ಕಾಂಪ್ರಮೈಸ್ ಆಗಿ ಬಿಟ್ಟು ಹೋಗಿಬಿಡ್ತಾವೆ. ಭಾಳಷ್ಟು ಜನ ಹಿಂಗಾಗಿ ಬಿಡ್ತಾರೆ ಎಲ್ಲಿ ಜಾಡ್ದು ಹೋದ್ರಿ ಲಾಂಗ್ ಟರ್ಮ ಮತ್ತು ನಾಳೆ ಆಗ್ತದೆ ಗ್ಯಾರಂಟಿ ಇರೋದಿಲ್ಲ ನಾವೆಲ್ಲ ಆರೋಪ ಮಾಡಿದ್ವಿ ದಾಖಲೆ ಇಲ್ದಂಗೆ ಮಾಡುವಂಥ ಮಂದಿ ಇದ್ದಾರೆ ಇಲ್ಲ ಜನನೂ ಇದ್ದಾರೆ ಅನಗತ್ಯ ವೈರತ್ವ ಬೇಡ ಅಂತ ಯಾರೂ ದಾಖಲೆ ಮಾಡಲಿಕ್ಕೆ ಹೋಗೋದಿಲ್ಲ. ಭಾಳ ಕಡಿಮೆ ಜನ ಇದು ಈಗೇನು 23,566 ಜನ ಇದ್ದಾರಲ್ಲ ಇವರೆಲ್ಲ ಗಟ್ಟಿಮುಟ್ಟಿದ್ದಂಥವ್ರನ್ನ ಅಥವಾ ಇವರೆಲ್ಲರೂ ಎಂಥವ್ರಪ್ಪ ಅಂತಂದ್ರೆ ವಿಶೇಷವಾಗಿ ಎಜುಕೇಟೆಡ್ ಇದ್ದಂಥವ್ರು ಮತ್ತು ತಮಗಾದ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡುವಂಥವ್ರು. ಇನ್ನುಳಿದವ್ರು ಪಾಪ ಸಾಕಷ್ಟು ಅದಾರ ಅನ್ಯಾಯಕ್ಕೆ ಒಳಗಾದಂಥವ್ರು ಅವ್ರ ಬಗ್ಗೆ ಯಾರು ಕೇಳೋದಿಲ್ಲ ಕೇರ್ ಮಾಡೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಎಲ್ಲೋ ಒಂದಿಷ್ಟು ಕಲಿತಂಥವ್ರು ತಮ್ಮ ಸಂಬಂಧಿಕರಿಗೆ ಅನ್ಯಾಯ ಆದಾಗ ಮತ್ತೇನೋ ಆದಾಗ ಕೆಲವಷ್ಟೇನು ಪ್ರತಿಭಟನೆ ಮಾಡಿ ಈ ರೂಪದಲ್ಲೇ ತಮ್ಮ ಏನಪ್ಪ ಅಂತಂದ್ರೆ ಅಸಂತೋಷವನ್ನು ಅಸಮಾಧಾನವನ್ನು ತುಡುಕೊಳ್ಳೋರು ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಸ್ಟ್ರೈಕ್ ಮಾಡೋದು ಕಡಿಮೆ ಆಗ್ಲಿಕ್ಕತ್ತದ ನಿಮಗೂ ಗೊತ್ತದ. ಯಾಕಂದ್ರೆ ಜನ ಪಾಪ ಅವ್ರು ಮುಂಜಾನೆ ಸಾಯಂಕಾಲ ದುಡಿದು ಹೆಚ್ಚಾಗಿದೆ ದುಡಿದು ಅವ್ರು ಹೊಟ್ಟೆ ತುಂಬಿಕೊಳ್ಳೋದು ಕಷ್ಟ ಆಗಿದೆ ಅಂತ ಹೇಳಿದಾಗ 4 ಮಂದಿ ಕುಡ್ಕೊಂಡು ದರ ಏರಿತು ಮತ್ತೇನೋ ಆಯಿತು ನಮಗೆ ಅನ್ಯಾಯ ಆಯಿತು ಅಂತೇಳಿ ಬೀದಿಗೆ ಇಳಿಯುವಂಥ ಪರಿಸ್ಥಿತಿ ಒಳಗೆ ಯಾರೂ ಇಲ್ಲ. ಆವತ್ತಿನ ದಿನ ದಾಟಿದ್ರೆ ಸಾಕಪ್ಪ ಅನ್ನುವಂಥ ಅತ್ಯಂತ ದುಸ್ಥಿತಿ ಇರೋದರಿಂದ ಭಾಳಷ್ಟು ಕೇಸುಗಳು ಅಲ್ಲೇ ಮುಗಿದು ಹೋಗಿಬಿಡ್ತಿರ್ತಾವೆ. ನಮಗೇನು ಮಾಡೋದ್ರಿ ಬಿಟ್ಟು ಹೋಗಿ ಹಾಳಾಗಿರುವಂಥ ಮನಸ್ಥಿತಿ ಇವತ್ತು ಎಲ್ಲರಲ್ಲೂ ಬೆಳೆದು ನೋಡ್ರಿ. ಇತ್ತೀಚೆಗೆ ಎಲ್ಲೋ ಒಂದಿಷ್ಟು ಪಾರ್ಟಿ ವತಿಯಿಂದ ಆಂದೋಲನ ನಡೀತಾವೇನೋ ಅಥವಾ ಒಂದಿಷ್ಟು ಇದ್ದವ್ರಿಗಿಂದ ಅದು ಆಂದೋಲನ ಆಗ್ತಾವೇನೋ ಅತ್ಯಂತ ದುಡಿದು ತಿನ್ನುವಂಥ ಅವತ್ತು ಬದುಕುವಂಥ ಜನರು ಸ್ಟ್ರೈಕ್ ಮಾಡಿಸ್ತಿದ್ರು. ಎಲ್ಲ ಒಂದು 5 ಕಿಲೋ ಅಕ್ಕಿ ಸಕ್ಕರೆ ಸಾಕಪ್ಪ ಒಂದು ದಿನಕ್ಕೆ ಒಂದು 500 ರೂಪಾಯಿ ಪಗಾರ ಬಿದ್ದರೆ ಸಾಕಪ್ಪ ಅನ್ನೋ ಸಹಿತ ಅವ್ರು ಸಾಕಷ್ಟು ಅದಾರ. ಯಾಕಂದ್ರೆ 90% ಜನರ ಹತ್ರ ಇವತ್ತು ಉದ್ಯೋಗಗಳೇ ಇಲ್ಲ. ಅದಕ್ಕಾಗಿ ಅವರು ಈ ಮಾನವ ಹಕ್ಕದ ಉಸಾಬರಿಗೆ ಹೋಗ್ಬೋದಲ್ಲ ನಮ್ಗೆ ಅನ್ಯಾಯ ಆದರೂ ಸಹಿತ ಸರ್ ಮಾಡ್ತಾರೆ. ಹಿಂಗಾಯ್ತಪ್ಪ ವ್ಯವಸ್ಥೆ ಹಿಂಗಾಯ್ತು ನಾರೇನು ಮಾಡಲಿ ಅಂತೇಳಿ. ಇವತ್ತು ಹೆಂಗಾಗಿದೆ ಲಂಚಾವತಾರದ ಬಗ್ಗೆ ಲಂಚದ ಬಗ್ಗೆ ಈಗ ಎಲ್ಲ ತೊಗೊಳೋರಿ ಯಾವ ಸಜ್ಜನ ಅದನ್ನ ಲಂಚ ತೊಗೊಂಡು ಕೆಲಸ ಮಾಡೋ ಅಧಿಕಾರಿಯನ ಪ್ರಾಮಾಣಿಕ ಅನ್ನೋ ಡೆಫಿನೇಷನ್ ಬಂದದ. ಇವತ್ತು ನೀವು ಎಲ್ಲೇ ನೋಡ್ರಿ ಬೇಕು ಕೇಳಿ ಹೋಗಿ. ಯಾಕಂದ್ರೆ ಹಿಂಗಿದ್ದಾಗ ಯಾರು ಮಾನವ ಹಕ್ಕಕ್ಕೆ ಹೋಗೋದು ಮತ್ತು ಅನ್ಯಾಯ ಆದಾಗೂ ಈ ಪೊಲೀಸಿಂದ ದೌರ್ಜನ್ಯ ಆಗಲಿ ಅಥವಾ ಈ ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ಆಗಲಿ ಜೊತೆಗೆ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳನ್ನು ಎದುರು ಹಾಕೊಳ್ಳೋದಾಗಲಿ ಎಲ್ರಿ ಮತ್ತು ನಮಗೇನು ಕೊಂದಿದ್ದಾರೆ ಎಲ್ಲರಿ ಡಾಕ್ಟ್ರುಗಳು ಬೇಡಪ್ಪ ಅಂತೇಳಿ ಭಾಳಷ್ಟು ಜನ ಅವರು ಸಾವಿಗೆ ಹೋಗೋದಿಲ್ಲ. ಬಟ್ ಅನ್ಯಾಯಗಳು ನಡೀತಾ ಇರೋದು ಅಷ್ಟೇ ಸತ್ಯದ. ಈ ದಿಶೆಯಲ್ಲೇ ಏಕಾಏಕಿ ದಾಳಿ ಮಾಡೋದು ಮತ್ತೇನು ಮಾಡೋದು ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಮಾನವ ಹಕ್ಕುಗಳ ಆಯೋಗದ ಏನಪ್ಪ ನಮ್ಮ ಇವರು ಅಧಿಕಾರಿಗಳು ಒಮ್ಮಿಂದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ದವಾಖಾನೆಗಳಿಗೆ ಹೋಗುವಂಥದ್ದು ಅಂದರೆ ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಬೇರೆ ಬೇರೆ ಅದೇ ಕಾಲಕ್ಕೆ ಪಂಚಾಯತ್ಗಳು ಹೋಗುವಂಥದ್ದು ಅಲ್ಲಿ ಏನು ಭ್ರಷ್ಟಾಚಾರ ಮಾಡೋದು ಎನ್ಕ್ವೈರಿ ಮಾಡುವಂಥದ್ದು ಇಂಥವೆಲ್ಲ ಮಾಡಿದಾಗ ಇಂಥವೆಲ್ಲ ಇಷ್ಟು ಸಿಕ್ಕಿದಾವ. ಅದಕ್ಕೆ ಪರಿಹಾರನೂ ವಿಲೇವಾರಿನೂ 11,514 ಆಗಿದ್ದಾವೆ. ಇನ್ನು ಬಾಕಿ 1245 ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯ ಈ ದುರವಸ್ಥೆಯ ಚಿತ್ರವನ್ನು ಈ ಮಾನವ ಹಕ್ಕುಗಳ ಆಯೋಗ ನಮ್ಮ ಮುಂದಿಟ್ಟದ ಹೆಂಗದಪ್ಪ ಅಂತೇಳಿ. ಇನ್ನು ನಾವು ಜನ ಎಚ್ಚರಗೊಂಡ ಮಾನವ ಹಕ್ಕುಗಳ ಏನೊಂದು ಆಯೋಗದ ಅದ್ರ ಮುಂದೆ ನಮ್ಮ ನೋವುಗಳೇನೋ ಆಗಿದ್ರೆ ನಮಗೆ ದೂರ ಇದ್ದರೆ ಸಲ್ಲಿಸೋದು ಭಾಳ ಯೋಗ್ಯ. ಅದಕ್ಕೆ ಅವ್ರ ನಂಬರು ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಸಹಾಯ ಕೇಳ್ಬೋದು ನಮಗಂತೇಳಿ. ಆ ನಂಬರ್ ಏನಪ್ಪ ಅಂತಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ದೂರುಗಳನ್ನು www.HRCNET-NIC-IN ವೆಬ್ಸೈಟ್ ಇದರಲ್ಲಿ ನೀವು ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಮಾನವ ಹಕ್ಕುಗಳ ರಕ್ಷಣೆ ಎಂಬ ಮೊಬೈಲ್ ಆ್ಯಪ್ ಮೂಲಕ ನೀಡ್ಬೋದು. ಮೊಬೈಲ್ ಆ್ಯಪ್ ಅದ ಅದ್ರ ಮೂಲಕ ನೀವು ದೂರು ಸಲ್ಲಿಸ್ಬೋದು. ಮತ್ತು ಇನ್ನೊಂದು ಸಹಾಯವಾಣಿ ಹೇಳಿದ್ದಾರೆ ಅವರು 1800-4252-3333 ಇದಕ್ಕೂ ಸಂಪರ್ಕಿಸ್ಬೋದು ಅಂತ ಕೇಳ್ಕೊಂಡಿದ್ದಾರೆ. ಅಂದ್ರೆ ನಿಮಗೆ ಅನ್ಯಾಯ ಆಯ್ತಪ್ಪ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಅದನ್ನು ಸಂಪರ್ಕವಾಣಿ ಇದು 1800-4252-3333. ಇನ್ನೇನು ಹೇಳ್ತೀನಿ ಅದು ಮತ್ತೊಮ್ಮೆ 1800-42
52233333 ಸಂಪರ್ಕಿಸಿ ನಿಮಗೆ ಆದಂಥ ಅನ್ಯಾಯಗಳನ್ನು ದಾಖಲಿಸಬಹುದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನು ನೀವು ಅದನ್ನು ಉಪಯೋಗ ತೊಗೊಳ್ಬೇಕಾಗಿದ್ದು ಜನಸಾಮಾನ್ಯರ ಅನ್ಯಾಯಕ್ಕೆ ಒಳಗಾದವರ ಅಲ್ಲಿ ನಾವು ಕೋರೋದಿಷ್ಟ ಇದನ್ನು ಮಾಡಿರಿ, ನೀವು ನಿಮ್ಮ ನ್ಯಾಯ ಪಡೀರಿ ಅಂತೇಳಿ. ಇದು ಇವತ್ತಿನ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.